ಓಯ್ ಎಲ್ಲಯ್ಯ ನಿನ್ ಮಗಳು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ. ನೆನ್ನೆ ಫೋನ್ ಮಾಡಿ ಹೇಳಿನಿ ನಾಳೆ ನಿನ್ನ ನೋಡಕ್ಕೆ ಗಂಡು ಬರುತ್ತೆ ಅಂತ. ಆದ್ರೂ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ನಿನ್ ಮಗಳು. ಎಷ್ಟಿರ್ಬೇಕು ಅವಳಿಗೆ ಪೊಗ್ರು. ಆ ಲೇ ಬರ್ತಾಳ್ ತಡಿ. ಏನ್ ಯಾವಾಗ್ಲೂ ಆ ಹುಡ್ಗಿ ಹಿಂದೆನೆ ಬಿದ್ದಿರ್ತೀಯ ನೀನು. ನಾನು ಈಗ ತಾನೇ ಫೋನ್ ಮಾಡಿದ್ದೆ, ಬರ್ತಿದ್ದೀನಪ್ಪಯ್ಯ ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಅಂತ ಹೇಳಿದಾಳೆ. ಬರೋವರೆಗೂ ಸಮಾಧಾನ ಇಲ್ಲ ನೋಡು ನಿಂಗೆ. ಯಾವಾಗ್ಲೂ ಆ ಹುಡ್ಗಿ ಹಿಂದೆನೆ ಬಿದ್ದಿರ್ತೀಯ. ಕಣಯ್ಯ, ನಿನ್ ನೆನ್ತೇನೋ ಆರಾಮಾಗಿ ಸತ್ತದ್ಲು ನೋಡ್. ನನ್ ತಲೆ ಮೇಲೆ ಹಾಕೋಗಿದ್ದಾಳಲ್ಲ ನಿನ್ ಮಗಳನ್ನ ನೋಡ್ಕೊಳಕ್ಕೆ. ಈಗ ನೋಡ್ಕೊಳ್ಳಿಲ್ಲ ಅಂದ್ರೆ 4 ಜನ 4 ಮಾತಾಡ್ತಾರೆ ಕೇಳ. ನಾನು ಅವಳಿಗೆ ಅದಕ್ಕೆ ಏನು ಬೇಡ, ವಯಸ್ಸಿಗೆ ಬೇರೆ ಬಂದಿದ್ದಾಳೆ, ಮದ್ವೆ ಮಾಡತ್ಲಾಗಿ ಕಳ್ಸಿದ್ರೆ ಸರಿ ಇರುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ ನೋಡ್. ಇಷ್ಟೊತ್ತಾದ್ರೂ ಬಂದಿಲ್ಲ ನಿನ್ ಮಗಳು. ಪ್ರೀತಿ ಮಾಡಿ 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 ತಲೆ ಮೇಲೆ ಕೂರಿಸ್ಕೊಂಡಿದೆಯಲ್ಲ ನಿನ್ ಮಗಳನ್ನ. ಅದಕ್ಕೆ ಮಾತಾಡ್ತೀಯ ಬಿಡು ನೀನು. ಅಮ್ಮ ಅಕ್ಕ ಬಂದ್ಲು. ಅಲ್ಲ ಕಣಮ್ಮಯ್ಯ, ನಾನು ಬಂದು ಕರ್ಕೊಂಬರ್ತೀನಿ, ಫೋನ್ ಮಾಡು ಮಗಳೇ ಅಂತ ಹೇಳಿದ್ದೀನಿ. ಆದ್ರೂ ನೀನು ಬೇಡ ಬಿಡಪ್ಪಯ್ಯ, ನಾನು ಆಟೋಗೆ ಬರ್ತೀನಿ ಅಂತ ಹೇಳ್ದಲ್ಲ ಮಗಳೇ. ನೀನು ಬರೋವರೆಗೂ ನನ್ನ ಸಮಾಧಾನ ಆಗಲಿಲ್ಲ ನೋಡು. ಅಂತೂ ಇಂಥ ಟೈಮಿಗೆ ಸರಿಯಾಗಿ ಬಂದೆಲ್ಲವ. ಈಗ ನಂಗೆ ಸಮಾಧಾನ ಆಯಿತು ಬಿಡು. ಹೌದು ಕಣಪ್ಪಯ್ಯ, ನನ್ನ ಫ್ರೆಂಡ್ಸ್ ಎಲ್ಲ ಹಿಂಗೆ ಆಟೋದಲ್ಲಿ ಹೋಗ್ತಿದ್ರಲ್ಲ, ಅದಕ್ಕೆ ಮತ್ತೆ ಅಷ್ಟು ದೂರ ಗಾಡಿ ತಗೊಂಬರ್ಬೇಕಲ್ಲ ಅಂತ ಅದಕ್ಕೆ ಹೇಳ್ದೆ. ಬಿಡಪ್ಪಯ್ಯ ನಾವೇ ಬರ್ತೀನಿ ಆಟೋದಾಗೆ ಅಂತ ಅದಕ್ಕೆ ಹೇಳಿದ್ದು. ಈಗ ಬಂದಿದ್ದೀನಲ್ಲ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಕ್ರೇಜಿ ಕನ್ನಡ ಕಾರ್ಟೂನ್ಸ್ ಟಿವಿ ನೋಡ್ತಿದ್ದೀರಾ ಅವರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹೇಗಿದೆ ವಿಡಿಯೋ ಅಂತ ತಿಳಿಸಿ. ಈಗ ಇಳಿದ್ರ ಮೇಡಮ್ ಅವರು ಟೂರಿಂದ. ನಮ್ ಬೇಡ ಅಂತ ಹೇಳಿದ್ರು, ನಿಮ್ಮ ಅಪ್ಪ ಹಿಂಗ್ ಕೇಳ್ಕೊಂಡು ಟೂರಿಗೆ ಹೋಗಿದೆ ಅಲ್ಲ ನೀನು. ನಾನು ಹೇಳಿಲ್ವೇನೆ ನಿಂಗೆ ಬೇಗ ಬಾ ಗಂಡು ನೋಡಕ್ ಬರುತ್ತೆ ಅಂತ ಹೇಳಿಲ್ವೇ? ಅದನ್ನ ಬಿಟ್ಟು ಈಟೊತ್ತಿಗೆ ಬಂದಿದ್ದಾಳೆ. ಹೋಗಿ ಬೇಗ ಬೇಗ ಬಿರ್ನೆ ರೆಡಿಯಾಗಿ ಏನಾದ್ರೂ ಒಂಚೂರು ತಿಂಡಿ ಗಿಂಡಿ ಮಾಡೋಗು. ಗಂಡಿನ ಕಡೆಯವ್ರು ಬರೋ ಟೈಮ್ ಆಯ್ತು. ಯಾಕಡೆ ಈಗ ತಾನೇ ಬಂದಿದ್ದಾಳೆ ಅಮ್ಮಗೆ, ಅವಳಿಗೆ ತಿಂಡಿ ಮಾಡು ಅಂತ ಹೇಳ್ತೀಯಲ್ಲ. ನೀನ್ ಬೆಳಗಿಂದ ಏನ್ ಮಾಡ್ತಿದ್ದಿ? ಒಂಚೂರು ಮಾಡಿ ಇಡೋದಲ್ವೇ? ಅವಳು ಏನೇನಂತ ಮಾಡ್ತಾಳೆ. ಈಗೇನು ಬಂದಿದ್ದಾಳೆ ಸುಸ್ತಾಗಿ, ಅವಳಿಗೆ ತಿಂಡಿ ಮಾಡು ಅಂತ ಹೇಳ್ತೀಯಲ್ಲ ನೀನು. ನೀನೇ ಒಂಚೂರು ಮಾಡ್ಬಾರ್ದೆ? ಯಾಕಯ್ಯ, ಇವಳು 3 ದಿವಸ ಸುತ್ತಾಡಕ್ ಹೋಗಿದ್ಲಲ್ಲ, ಅವಾಗೆಲ್ಲ 3 ದಿವಸ ನಾನು ಮಾಡಾಕಿಲ್ವೇ ನಿಮ್ಗೆ? ಊಟ ತಿಂಡಿ ಮನೆ ಕೆಲಸ ಎಲ್ಲ ಮಾಡಿಲ್ವೇ? ಈಗ ಬಂದಿದ್ದಾಳಲ್ಲ ಮಾಡ್ಕೊಡ್ತಾಳೆ ತಗ. ಏನ್ ಗಂಡು ನೋಡಕ್ಕೆ ಅವಳಿಗೆ ಬರ್ತಿರೋದು, ನಂಗಲ್ಲ. ನಾನೋಗಿ ಮಾಡಕ್ಕೆ ಮಾಡ್ತಾಳೆ ತಗೋ ನಿನ್ ಮಗ್ಳು. ಅಯ್ಯೋ ಅಪ್ಪಯ್ಯ, ನನ್ನ ಕಡೆಯಿಂದ ನೀವಿಬ್ರು ಯಾಕೆ ಕಿತ್ತಾಡ್ತಿದ್ದೀರಾ? ನಾನು ಮಾಡ್ತೀನಿ ಬಿಡಪ್ಪಯ್ಯ, ಏಟೊತ್ತಾಗುತ್ತೆ ಹೇಳು ಮಾಡಕ್ಕೆ. ನಾನು ಹೋಗಿಬ್ರು ಬೇರೆ ಮಾಡ್ತೀನಿ ಬಿಡು. ಸರಿ ನಡಿ ಮಗ್ಳೆ, ನಿಮ್ಮ ಅಮ್ಮಂದೊಂದು ಸೀರೆ ಕೊಡ್ತೀನಿ, ಅದೇ ಸೀರೆನ ಉಟ್ಕೊಂಡು ರೆಡಿ ಆಗುವಂತೆ. ನಡಿ ಮಗ್ಳೆ, ನಾನು ಬರ್ತೀನಿ ನಿನ್ ಜೊತೆ. ಇವಳೇನ್ ನನ್ನ ಮಗಳು ನೋಡು, ಇವಳಿಗೆ ನಾನು ಸೀರೆ ಕೊಟ್ಟು ಅಲಂಕಾರ ಮಾಡಿ ಕೂರ್ಸಕ್ಕೆ. ಅವಳ ತಾಯಿ ಸೀರೆ ಬಿದ್ದಿದಾವಲ್ಲ ಬೇಜಾನು ಬೀರುಲಿ, ಅದ್ರೊಳಗೆ ಯಾವ್ದಾದ್ರು ಉಟ್ಕೊಂಡು ಸಾಯ್ಲಿ. ನನ್ನ ಸೀರೆ ಕೊಟ್ಟು ಇವಳಿಗೆ ಅಲಂಕಾರ ಮಾಡ್ತೀನಿ ಅನ್ಕೊಂಡಿದ್ದೀರಾ? ಇಲ್ಲೇನೆ ಮಾಡ್ತಿದೀಯ ನೀನು ಇಲ್ಲಿ ನಿಂತ್ಕೊಂಡು? ನಾನು ನಿಂಗೆ ಅವಾಗ್ಲೇ ಹೇಳಿಲ್ವ ಏನಾದ್ರೂ ಹೋಗಿ ಸಿಹಿ ಮಾಡೋಗು ಅಂತ? ಇಲ್ಲಿ ಯಾಕೆ ನಿಂತಿದೀಯ? ನೀವ್ ಹೇಳಿದ್ರಲ್ಲ ಏನಾದ್ರೂ ಸಿಹಿ ಮಾಡು ಅಂತ, ಅದನ್ನೇ ಮಾಡಕ್ ಬಂದೆ ಚಿಕ್ಕಮ್ಮ. ಗ್ಯಾಸ್ ಖಾಲಿಯಾಗಿ ನಾನು ಒಲೆಯಲ್ಲಿ ಅಡ್ಗೆ ಮಾಡಿರೋದು. ಹೋಗ್ಬಿಟ್ಟು ಒಲೆಯಲ್ಲಿ ಮಾಡ್ಕೊಂಡ್ ಬರೋಗು. ಇಲ್ಲಿ ಬಂದು ನಿಂತ್ಬಿಟ್ಟಿದ್ದಾಳೆ, ಇಲ್ಲಿ ಗ್ಯಾಸಲ್ಲಿ ಮಾಡಕ್ ಬಂದಿದ್ದಾಳೆ. ಹೋಗೆ. ಸರಿ ಆಯ್ತು ಚಿಕ್ಕಮ್ಮ, ಸರಿ ಒಲೆಯಲ್ಲೇ ಮಾಡ್ತೀನಿ ಬಿಡ್ರಿ. ಮಾಡಾಯ್ತಾನೆ. ಸ್ವೀಟ್ ಮಾಡು ಅಂತ ಹೇಳಿದ್ನಲ್ಲ, ಮಾಡ್ದ್ಯಾ? ಹ್ಞೂ ಚಿಕ್ಕಮ್ಮ, ಕೇಸರಿ ಬಾತ್ ಮಾಡಿದ್ದೀನಿ. ಸರಿ ಆಯ್ತು, ನಡಿ ಬೇಗ ಬೇಗ ರೆಡಿಯಾಗಿ ಬರೋಗು. ಗಂಡಿನ ಕಡೆಯವರು ಅಲ್ಲೇ ಬರ್ತಿದಾರಂತೆ, ಇಲ್ಲೇ ಇದ್ದಾರಂತೆ, ಬೇಗ ರೆಡಿಯಾಗಿ ಬಾ. ಸರಿ ಆಯ್ತು ಚಿಕ್ಕಮ್ಮ. ಎಲ್ರಿಗೂ ನಮಸ್ಕಾರ. ಬಂದ್ರೆ ಎಲ್ಲರೂ? ಬರುವಾಗ ಏನು ತೊಂದರೆ ಆಗಿಲ್ಲ ತಾನೆ? ಇಲ್ಲ ಕಣಮ್ಮ, ಏನು ತೊಂದರೆ ಆಗಿಲ್ಲ. ಇವನೇ ನೋಡ್ರಿ ನಮ್ಮ ಮಗ, ನಮ್ಮ ಪ್ರೀತಿ ಮಗ ಇವನೇ ನೋಡ್ರಿ. ಎಲ್ಲಮ್ಮ ಹುಡುಗಿ ಕರ್ಕೊಂಬಿಟ್ರಿ ನೋಡೋಣ. ಇವ್ರೇನ ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ. ನಮ್ಮ ಹುಡುಗಿ ರೆಡಿ ಆಗ್ತಿತ್ತೇಳು, ಬರ್ತಾರೆ ಈಗ. ನಾನು ಹೋಗಿ ಕರ್ಕೊಂಬರ್ತೀನಿ. ನೋಡ್ರಿ ಬಂದ್ಲು ನಮ್ಮ ಹುಡುಗಿ, ನಮ್ಮ ಪ್ರೀತಿ ಮಗಳು ಗಂಗಾ ಅಂತ. ಇವಳೇ ನೋಡ್ರಿ ನಮ್ಮ ಮಗಳು. ಇವಳೇನ ನಿಮ್ಮ ಮಗಳು ಗಂಗಾ? ತುಂಬಾ ಲಕ್ಷಣವಾಗಿದ್ದಾಳೆ ಬಿಡ್ರಿ. ಒಳ್ಳೆ ದಂತದ ಬೊಂಬೆ ತರ ಇದ್ದಾಳೆ. ಹುಡುಗಿ ಮಾತ್ರ ನೋಡಕ್ ತುಂಬಾನೇ ಚೆನ್ನಾಗಿದ್ದಾಳೆ. ಹಂಗೆ ಈ ಹಣ್ಣು ಹಂಪ್ಲು ಎಲ್ಲ ತಾಂಡೋಗ್ರಮ್ಮ ಉಳಿಕೆ. ತಾಂಡೋಗಿ ಇಟ್ಕೊಳ್ರಿ, ಒಡಿಕಿಟ್ ಬರ್ರಿ ತಾಂಡೋಗಿ. ಹೌದು ಕಣ್ರಿ, ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ ನೋಡ್ರಿ. ಹೌದು ಕಣ್ರಿ, ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ ಅಲ್ವಾ? ನಮ್ ಸುಂದ್ರಿಂಗೆ ತುಂಬಾ ಚೆನ್ನಾಗಿರೋ ಹುಡುಗಿ ಸಿಕ್ಕಿದಾಳೆ ಅಲ್ವೇನ್ರಿ? ಎಷ್ಟು ಚಂದಗಳು ನೋಡ್ರಿ ಹುಡುಗಿ, ಒಳ್ಳೆ ದಂತದ ಗೊಂಬೆ ಇದ್ದಂಗಿದ್ದಾಳೆ ಅಲ್ವೇ? ಅಲ್ಲ
ಇಷ್ಟು ಮುದ್ದಾಗಿರೋ ನನ್ನ ಮಗಳಿಗೆ ಎಂಥ ಗಂಡನ ನೋಡಿದಾಳೆ ಇವಳು. ನನ್ನನ್ನು ಹೇಳ್ಬಿಟ್ಟು ಒಳ್ಳೆ ಗಂಡನ ನೋಡಿದ್ದೀನಿ, ಒಳ್ಳೆ ಸಂಬಂಧ, ಗೌಡ್ರು ಮಂತನ ಅಂತೆಲ್ಲ ಹೇಳ್ಬಿಟ್ಟು ಇವ್ರೇನೋ ಗೌಡ್ರೆ, ಆದರೆ ಇವ್ನ ಮಗಂಗೆ ನೋಡ್ತಿದ್ರೆ ನನಗೆ ಒಂಥರ ಆಗ್ತೈತೆ. ಇನ್ನು ನನ್ನ ಮಗಳು ಅವಳ ಜೊತೆ ಹೆಂಗೆ ಸಂಸಾರ ಮಾಡ್ತಾಳೆ ಹೇಳು. ಅವು ಮಾಡ್ತಿರೋ ಇದನ್ನ ನೋಡಿ ಟೇಸ್ಟೇನ ಒಳ್ಳೆ ಪೆಕ್ರ ಆಡ್ದಂಗೆ ಆಡ್ತಿದ್ದಾನೆ. ಇವಳ ಜೊತೆ ನನ್ನ ಮಗಳು ಮದುವೆ ಮಾಡೋದೆ. ಹೆಂಗಿದ್ದಾಳೆ ನೋಡಿ ಇವಳು. ಇವಳು ಸ್ವಂತ ಮಗಳಾಗ್ತಿದ್ರೆ ಹಿಂಗೆ ಮಾಡ್ತಿಲ್ಲ ಇವಳು. ಅಯ್ಯೋ ನಂಗೆ ನಿಮ್ಮ ಮಗಳು ತುಂಬಾ ಇಡ್ಸಿದಾಳೆ ಕಣ್ರಿ. ಮಗನ್ ಒಂದ್ ಮಾತು ಕೇಳ್ತೀನಿ ತಡೀರಿ. ಹೇಗಿದ್ದಾಳೆ ಮಗ್ನೆ? ಹುಡ್ಗಿ ಇಷ್ಟ ಆದ್ಲಾ ಇಲ್ವಾ ಏನ? ಅವ ನಂಗೆ ಹುಡ್ಗಿ ತುಂಬಾ ಇಷ್ಟ ಅಲ್ಲ, ಹುಡ್ಗಿ ತುಂಬಾ ಚೆನ್ನಾಗಿದೆ. ಅವ ನಾನು ಇವಳನ್ನು ಮದುವೆ ಆಗ್ತೀನಿ. ಅವ ನಂಗೆ ಯಾವಾಗ ಮದುವೆ ಮಾಡಿಸ್ತೀಯ ಇವಳ ಜೊತೆ? ಅವ ನಾನು ಇವಳನ್ನು ಮದುವೆ ಆಗೋದು, ಯಾರನ್ನು ಮದುವೆ ಆಗಲ್ಲ. ಅವ ಹುಡ್ಗಿ ತುಂಬಾ ಚೆನ್ನಾಗಿದೆ, ನಾನು ಇವಳನ್ನೇ ಮದುವೆ ಆಗೋದು. ಅಲ್ಲ ನಮ್ಮ ಚಿಕ್ಕಮ್ಮ ಇಷ್ಟು ಕೆಟ್ಟವಳು ಅಂತ ನಾನು ಯಾವಾಗಲೂ ಕನಸು ಮನಸ್ಸಲ್ಲೂ ಊಹಿಸಿರ್ಲಿಲ್ಲ. ಅಲ್ಲ ಇಂಥ ಹುಡುಗನ ಜೊತೆ ನನ್ನ ಮದುವೆ ಮಾಡಕೊಳ್ತಿದ್ದಾಳಲ್ಲ ನಮ್ಮಮ್ಮ. ನಾನೇನು ಅನ್ಕೊಂಡಿದ್ದೆ, ಬಡವರಾದರೂ ಪರವಾಗಿಲ್ಲ ಒಳ್ಳೆ ಹುಡುಗನಾದರೂ ಕೊಟ್ಟು ಮದುವೆ ಮಾಡ್ತಾರೆ ಅಂದರೆ ನಮ್ಮಮ್ಮ ಎಂಥ ಹುಡುಗನ ನೋಡಿದ್ದೆ ನನಗೋಸ್ಕರ. ಅಯ್ಯೋ ದೇವ್ರೆ. ನೋಡಮ್ಮ, ನನಗೆ ನಿಮ್ಮ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ. ನಾವು ನೋಡ್ರಿ, ನಿಮಗೂ ನಮ್ಮ ಹುಡುಗ ಇಷ್ಟ ಆಗಿದ್ರೆ ಮುಂದಿನ ವಾರನೇ ಮದುವೆ ಮಾಡೋಣ, ಏನಂತೀರಾ? ನೋಡ್ರಿ, ನಮಗೂ ನಿಮ್ಮ ಹುಡುಗ ಇಷ್ಟ ಆಗಿದ್ದಾನೆ, ನಿಮಗೂ ನಮ್ಮ ಹುಡುಗಿ ಇಷ್ಟ ಆಗಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಮುಂದಿನ ವಾರನೇ ಮದುವೆ ಮಾಡೋಣ. ಅಲ್ಲ ಕಣೆ, ಆ ಹುಡುಗಿನ ಎಂಥ ಸಂಬಂಧ ತೋರಿಸ್ತಿದ್ದೀ? ಅಷ್ಟು ಮುದ್ದಾಗಿರೋ ಹುಡುಗಿನ ಈ ನನ್ನ ಮಗನ ಜೊತೆ ಮದುವೆ ಮಾಡಕ್ಕೆ ಹೊರಟಿದೆಯಲ್ಲ ನೀನು. ನಿನ್ನನ್ನು ಏನು ಹೇಳಬೇಕು ಅಂತ ಮತ್ತೆ ಮುಂದಿನ ವಾರನೇ ಮದುವೆ ಗೋ ಅಂತ ಹೇಳ್ತಿದೆಯಲ್ಲ. ಬೇಡ ಕಣೆ, ಈ ಸಂಬಂಧನ ಕ್ಯಾನ್ಸಲ್ ಮಾಡೆ. ಏನೋ ಹೇಳ್ತಿದ್ದಾರೆ ನಿಮ್ಮ ಮನೆಯವರು, ಏನಂತಮ್ಮ? ಓ, ಅವರು ಮುಂದಿನ ವಾರನೇ ಮದುವೆ ಅಂದ್ರೆ ಒಂದ್ ಸ್ವಲ್ಪ ತೊಂದರೆ ಆಗಲ್ವಾ? ನಮ್ಮ ಕೈಲಿ ಏನಿಲ್ಲ, ಹಂಗೆ ಹಿಂಗೆ ಅಂತಿದ್ದಾರೆ ಅಷ್ಟೇ ಅಣ್ಣ. ಅಯ್ಯೋ, ನೀವೇನು ಯೋಚನೆ ಮಾಡಬೇಡ್ರಿ. ಇಷ್ಟೊಳ್ಳೆ ಹುಡುಗಿನ ಕೊಡ್ತಿದ್ದೀರಲ್ಲ ಅಷ್ಟೇ ಸಾಕು. ಎಲ್ಲ ಖರ್ಚು ನಾವೇ ನೋಡ್ಕೊಂತೀವಿ. ನೀವೇನು ಟೆನ್ಷನ್ ತಗೋಬೇಡ್ರಿ, ಎಲ್ಲ ಖರ್ಚು ನಮ್ದೆ. ನಾವೇ ಎಲ್ಲ ಖರ್ಚು ಹಾಕಿ ಮದುವೆ ಮಾಡ್ಕೊಂಡು ಹೋಗ್ತೀವಿ, ಆಯ್ತಾ? ನೀವೇನು ಟೆನ್ಷನ್ ತಗೋಬೇಡ್ರಿ ಅಕ್ಕ. ಕೇಳ್ತೇನಯ್ಯ, ಎಲ್ಲ ಅವರೇ ಖರ್ಚಾಕಿ ಮದುವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಅಂಥದ್ರಲ್ಲಿ ನೀನು ಈ ಸಂಬಂಧನೇ ಬೇಡ ಅಂತ ಹೇಳ್ತೀಯಲ್ಲ. ಕೇಳು, ಎಲ್ಲಿಂದ ತಂದು ಮಾಡಕ್ಕೆ ಹೋಗ್ತೀಯ? ನೀನೇನು ದುಡ್ದೆಲ್ಲ ಇಟ್ಕೊಂಡಿದೀಯ ಮದುವೆ ಮಾಡೋಕ್ಕೆ? ಮೈ ಮುಚ್ಕೊಂಡು ಕುತ್ಕೊಳ್ಳಯ್ಯ ಸಾಕು. ಅಮ್ಮ, ನಾನು ಒಳಗಡೆ ಹೋಗ್ತಿದ್ದೀನಿ. ನಮ್ಮ ಹುಡುಗಿಗೆ ತುಂಬಾ ನಾಚಿಕೆ ಬಂದ್ಬಿಡ್ತು. ಒಂದೇ ವಾರದಲ್ಲಿ ಮದುವೆ ಅಂತ ಹೇಳಿದ್ರಿ ನೋಡು, ಅದಕ್ಕೆ ನಾಚ್ಕೊಂಡು ಹೋಗ್ತಿದ್ದಾಳೆ ನೋಡ್ರಿ. ಇನ್ನೇನು ಇಲ್ಲ ಅಷ್ಟೇ. ಅಮ್ಮ ಪಾಯಸ ಚೆನ್ನಾಗಿದೆ, ನಂಗೆ ಇನ್ನೊಂದು ಬಟ್ಲು ಪಾಯಸ ಬೇಕು. ಅಮ್ಮ ಪಾಯಸ ತುಂಬಾ ಚೆನ್ನಾಗಿದೆ, ನಂಗೆ ಇನ್ನೊಂದು ಬಟ್ಲು ಬೇಕು. ಅದಕ್ಕೆ ನಿಂತು ಇನ್ನೊಂದು ಬಟ್ಲು ಕೊಡ್ತೀನಿ, ಆರಾಮಾಗಿ ತಿಂದು ಹೇಳಿ ಅಂದರೆ. ನೋಡ್ರಿ, ಇವೆರಡು ನಿಮಗೆ. ಅದನ್ನ ತಿನ್ಬಿಟ್ಟು ಇದನ್ನ ಮುಗಿಸಿ. ಎರಡು ಬಟ್ಲು ನಿಮಗೆ ನೋಡ್ರಿ. ಅಳಿ ಅಂದರೆ ತುಂಬಾ ಇಷ್ಟಪಡ್ತಾರೆ ಅನ್ಸುತ್ತೆ ಸಿಹಿಗೆ, ಅಲ್ವೇ? ನಂಗೆ ಏನೇ ನೋಡಿದ್ರು ಅಮ್ಮ ನಂಗೆ ಎರಡು ಬಟ್ಲು ಬೇಕು, ಅದು ಬೇಕು ಇದು ಬೇಕು ಅಂತಿರ್ತಾನೆ. ಅವನಿಗೆ ತುಂಬಾ ಇಷ್ಟ ಸಿಹಿ ಅಂದ್ರೆ ನೋಡ್ರಿ, ಅದಕ್ಕೆ. ಸರಿ ಕಣಮ್ಮ, ನಾವಿನ್ನು ಹೊರಡ್ತೀವಿ. ನೀವೇನು ಟೆನ್ಷನ್ ತಗೋಬೇಡ್ರಿ. ಎಲ್ಲ ಅರೇಂಜ್ಮೆಂಟಿಂದ ಹಿಡ್ದು ಊಟದ ಖರ್ಚು, ಡೆಕೋರೇಷನ್ ಖರ್ಚು ಎಲ್ಲ ನಮ್ಮದೇ. ನೀವೇನು ಟೆನ್ಷನ್ ತಗೋಬೇಡ್ರಿ. ಆರಾಮಾಗಿ ಛತ್ರಕ್ಕೆ ಬಂದು ಮದುವೆ ಮುಗಿಸಿ ಹೋಗ್ರಂತೆ. ನೀವೇನು ಟೆನ್ಷನ್ ತಗೋಬೇಡ್ರಿ. ಕಣಕ್ಕಯ್ಯ, ನೀವೇನು ಟೆನ್ಷನ್ ತಗೋಬೇಡ್ರಿ. ಆರಾಮಾಗಿ ರೆಡಿಯಾಗಿ ಮದುವೆ ಬಂದ್ರೆ ಸಾಕು. ಎಲ್ಲ ಖರ್ಚು ನಮ್ದೇ. ಹಾಗೆ ನಮ್ಮ ಸೊಸೆನ ಚೆನ್ನಾಗಿ ನೋಡ್ಕೊಳ್ರಿ. ನಮ್ಮ ಸೊಸೆನ ತುಂಬಾ ಚೆನ್ನಾಗಿ ನೋಡ್ಕೊಳ್ರಿ, ಆಯ್ತಾ? ಹೋಗಿ ಬರ್ತೀವಿ. ಅತ್ತೆ ಅತ್ತೆ, ಹೋಗಿ ಬರ್ತೀವಿ. ಹೋಗಿ ಬರ್ತೀನಿ.